ನಮಸ್ತೆ, ನನ್ನ ಹೆಸರು ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು, ಮದ್ದೂರು ತಾಲೂಕು. ನಮ್ಮ ತಾಲೂಕಿನಲ್ಲಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯಡಿ ಭತ್ತದ ಕಟಾವು ಯಂತ್ರನ ನಾವು 25-26 ಸಾಲಿನಲ್ಲಿ 3 ಕಟಾವು ಯಂತ್ರನ ವಿತರಣೆ ಮಾಡಿದ್ದೀವಿ. ಅದರಲ್ಲಿ ಒಂದು ಕಟಾವು ಲಕ್ಷ ಆಗುತ್ತೆ. ಅದರಲ್ಲಿ ಬೇಲರ್ಗೆ ಬಂದು 3 ಲಕ್ಷ ಆಗುತ್ತೆ. ಅದು 50% ಸಬ್ಸಿಡಿ, ಬೇಲರ್ಗೆ 50% ಸಬ್ಸಿಡಿ. ಇನ್ನು ಭತ್ತ ಕಟಾವು ಯಂತ್ರಕ್ಕೆ 27 ಲಕ್ಷ ಟೋಟಲ್ ಕಾಸ್ಟು. ಅದರಲ್ಲಿ 11.5 ಲಕ್ಷ ನಾವು ಸಬ್ಸಿಡಿ ಕೊಡ್ತೀವಿ. ಈ ಸಬ್ಸಿಡಿ ಬಂದು ಬ್ಯಾಕ್ ಹ್ಯಾಂಡೆಡ್ ಸಬ್ಸಿಡಿ, ಅಂದರೆ ಲೋನು ನಾವು ಬ್ಯಾಂಕ್ ಮುಖಾಂತರ ಲೋನ್ ಮಾಡಿಸ್ಕೋಬೇಕು. ಲೋನ್ಗೆ ಸ್ಯಾಂಕ್ಷನ್ ಆದಮೇಲೆ ನಾವು ಬ್ಯಾಕ್ ಹ್ಯಾಂಡೆಡ್ ಅವ್ರಿಗೆ ರಿಲೀಸ್ ಮಾಡ್ತೀವಿ. ಇದರಲ್ಲಿ ಯಾಕೆ ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಿರೋದು ಅಂತಂದರೆ, ಈಗ ಸಕಾಲದಲ್ಲಿ ಕೂಲಿ ಆಳುಗಳು ಸಿಗದೇ ಇರೋದ್ರಿಂದ ನಮಗೆ ನಷ್ಟ ಆಗುತ್ತೆ. ಭತ್ತದ ಇಳುವರಿಯಲ್ಲಿ 5-6% ನಷ್ಟ ಆಗುತ್ತೆ. ಮತ್ತು ಸಮಯಕ್ಕೆ ಸರಿಯಾಗಿ ಕಟಾವು ಬಂದರೂ ಹಾರ್ವೆಸ್ಟ್ ಮಾಡೋಕ್ಕೆ ಆಳುಗಳು ಸಿಗದೇ ಇರೋದ್ರಿಂದ ಮೆಕನೈಸ್ಡ್ ಹಾರ್ವೆಸ್ಟಿಂಗ್ಗೆ ನಾವು ಉತ್ತೇಜನ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಮನಗಂಡು ಲಾಸ್ಟ್ ಇಯರ್ ಕಳೆದ ಸಾಲಿನಲ್ಲಿ ಹಾರ್ವೆಸ್ಟರ್ ಹಬ್ಬ ಯೋಜನೆಯಡಿ ಈ ಉಪಕರಣಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಆದ್ದರಿಂದ ರೈತರು, ಆಸಕ್ತಿ ಇರುವ ರೈತರು ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಹಾಗೆ ಇದಕ್ಕೆ ಅರ್ಜಿ ಸಲ್ಲಿಸಲು ರೈತರು RTC ಹೋಲ್ಡರ್ ಆಗಿರಬೇಕು, ಅಂದರೆ ಅವ್ರ ಹೆಸರಲ್ಲಿ ಜಮೀನು ಇರಬೇಕು. ಆಧಾರು ಮತ್ತು ಅವ್ರದ್ದು ಆಧಾರು ಕೊಡಬೇಕು, ಅರ್ಜಿ ಸಲ್ಲಿಸಬೇಕು. ಮತ್ತು RTCಯನ್ನು ನಾವು ನಮ್ಮ ಅರ್ಜಿ ಜೊತೆಗೆ ಕೊಟ್ಟಲ್ಲಿ ನಾವು ಅದನ್ನು ಜಿಲ್ಲಾ ಮಟ್ಟದ ಸಮಿತಿ ಸಭೆಯಲ್ಲಿ ಇಟ್ಟು ಅದನ್ನು ಅನುದಾನದ ಲಭ್ಯತೆ ಮೇಲೆ ನಾವು ಅವರಿಗೆ ವರ್ಕ್ ಆರ್ಡರ್ ಇಡ್ತೀವಿ. ಆಗ ಎಲ್ಲರೂ ಈ ಯೋಜನೆಗೆ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ನನ್ನ ಹೆಸರು ದಯಾನಂದ್ ಕುಮಾರ್ ಎಸ್ ಅಂತ. ನಾನು ತಾಂತ್ರಿಕ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಕೃಷಿ ಇಲಾಖೆಯಲ್ಲಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಅಂತ ಒಂದಿದೆ. ನಮ್ಮ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಈ ಯೋಜನೆ ಅಡಿಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50ರಷ್ಟು ಸಹಾಯಧನ, ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಶೇಕಡ 70ರಷ್ಟು ಸಹಾಯಧನ ಕೊಡ್ತಾ ಇದ್ದೀವಿ. ಈ ಯೋಜನೆಯಡಿ ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅಂತಂದರೆ, ಅವ್ರಿಗೆ ಅರ್ಜಿ ಇರುತ್ತೆ. ಅರ್ಜಿ, ಅವ್ರ ಭಾವಚಿತ್ರ, ಆಧಾರ್ ಕಾರ್ಡು, RTC, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, 100 ರೂಪಾಯಿ ಚಾಪಾ ಕಾಗದ ಪತ್ರ. ಮತ್ತು ಈ ಯೋಜನೆಯಡಿ ಭತ್ತದ ಕಂಬೈನ್ಡ್ ಹಾರ್ವೆಸ್ಟರ್ ಮತ್ತು ಬೇಲರ್ ಮತ್ತು ಶುಗರ್ ಕೇನ್ ಹಾರ್ವೆಸ್ಟರ್ ಮತ್ತು ಇಂಟರ್ ರೋಟಾವೇಟರ್ನ ನಾವು ಕೊಡ್ತಾ ಇದ್ದೀವಿ ಮದ್ದೂರು ತಾಲೂಕಿನಲ್ಲಿ. ಇದರಲ್ಲಿ ನಾವು ಈ ಅಮೌಂಟ್ ಎಲ್ಲ ಜಾಸ್ತಿ ಆಗಿರೋ ಕಾರಣ ರೈತ ಏನು ಮಾಡಬೇಕು, ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಸರ್ಟಿಫಿಕೇಟ್ ಲೆಟ್ರ್ ತೊಗೋಬೇಕು. ಲೋನ್ ಸ್ಯಾಂಕ್ಷನ್ ಸರ್ಟಿಫಿಕೇಟ್ ಲೆಟ್ರ್ ಆಧಾರದ ಮೇಲೆ ಮತ್ತು ಆ ಬ್ಯಾಂಕ್ ಅವರು ಈ ಯೋಜನೆಯಡಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಡಿಸೈಡ್ ಮಾಡಿ ಅವ್ರಿಗೆ ಕನ್ಸರ್ನ್ಡ್ ಬೆನಿಫಿಷರಿಗೆ, ಅಂದರೆ ಕನ್ಸರ್ನ್ಡ್ ಫಲಾನುಭವಿಗೆ ಲೋನ್ನ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಆ ಲೋನ್ ಸ್ಯಾಂಕ್ಷನ್ ಆದಮೇಲೆ ಅಮೌಂಟ್ನ ಕನ್ಸರ್ನ್ ಕಂಪ್ನಿ ಯಾರು ಇರ್ತಾರೋ ಆ ಕನ್ಸರ್ನ್ ಕಂಪ್ನಿನೂ ಕೂಡ RC ಆಗಿರಬೇಕು. RC ಆಗಿದ್ರೆ ಅಂಥ RC ದಾರರಿಗೆ ಮಾತ್ರ, ರೇಟ್ ಕಾಂಟ್ರಾಕ್ಟ್ ದಾರರಿಗೆ ಮಾತ್ರ ಅವ್ರಿಗೆ ಅಮೌಂಟ್ ಹಾಕ್ತಾರೆ. ಯಾವುದು ಎಂಪ್ಲಾಯಿ ಬೆನಿಫಿಷರಿ ಕಂಪ್ನಿಗೆ ಅಮೌಂಟ್ ಹಾಕ್ತಾರೆ. ಅಮೌಂಟು ನೆಫ್ಟ್ ಟ್ರಾನ್ಸ್ಫರ್ ಆದಮೇಲೆ ಆ ಬೇಸಿಸ್ ಮೇಲೆ ನಾವು ಯಾರು ಫಲಾನುಭವಿಗಳಿರ್ತಾರೋ ಅವ್ರಿಗೆ ನಾವು ಯಂತ್ರೋಪಕರಣಗಳನ್ನ ವಿತರಣೆ ಮಾಡ್ತೀವಿ.
ಒಂದು ಈಗ ಭತ್ತದ ಕಂಬೈನ್ಡ್ ಹಾರ್ವೆಸ್ಟರ್ ತಗೋತೀನಿ ಅಂತಂದ್ರೆ ಬೇಲರ್ ತಗೊಳ್ಳೋದು ಕಂಪಲ್ಸರಿ ಇರ್ತದೆ. ಅದೇ ರೀತಿ ಶುಗರ್ ಕೇನ್ ಹಾರ್ವೆಸ್ಟರ್ ತಗೊಳ್ಳೋರು ಇಂಟರ್ ರೋಟೋವೇಟರ್ ತಗೊಳ್ಳೋದು ಕಂಪಲ್ಸರಿ ಇರುತ್ತೆ. ಇದು ಕಾಂಬೋ ಪ್ರಾಡಕ್ಟ್ ಅಂತ ಕೊಡ್ತಾರೆ. ಅದರಿಂದ ಬೇಲರು ನಿಮ್ಗೆ ಯಾವ ರೀತಿ ಉಪಯುಕ್ತ ಆಗುತ್ತೆ ಅಂದ್ರೆ, ಹುಲ್ಲು ಭತ್ತ ಕಟಾವ್ ಮಾಡಿರ್ತೀರಾ, ಹುಲ್ಲು ನಿಮ್ಮ ಜಮೀನಲ್ಲೇ ಇರ್ತದೆ, ಅದನ್ನ ಎತ್ತಾಕೋದಕ್ಕೆ ಅಥವಾ ವಿಲೇವರಿ ಮಾಡೋದಕ್ಕೆ ಕೂಲಿ ಆಳುಗಳು ಬೇಕಾಗ್ತಾರೆ. ಅದೇ ಇದು ಬೇಲರ್ ತಗೊಂಡ್ರೆ ನಿಮ್ಗೆ ಕರೆಕ್ಟ್ ಟೈಮ್ಗೆ ಮತ್ತೆ ಕಡಿಮೆ ಸಮಯದೊಳಗೆ ನಿಮ್ಗೆ ಪಿಂಡಿ ತರ ಕಟ್ಬಿಟ್ಟು ರೌಂಡ್ ಶೇಪ್ ಅಲ್ಲಿ ಮಾಡಿ ಹುಲ್ಲು ಮಾಡ್ತದೆ. ಆ ರೀತಿ ಮಾಡೋದ್ರಿಂದ ಕೂಲಿ ಆಳುಗಳ ಸಮಸ್ಯೆ ನೀಗಿಸುತ್ತೆ, ನಿಮ್ಮ ಜಮೀನು ಕ್ಲೀನ್ ಆಗುತ್ತೆ, ಮತ್ತೆ ಆ ಹುಲ್ಲಿಂದ ನೀವು ಮಾರಾಟ ಮಾಡಿದ್ರೆ ಅದನ್ನು ನಿಮ್ಗೆ ಆದಾಯ ತಂದ್ಕೊಡ್ತದೆ. ಮತ್ತೆ ಈ ಹೈಟೆಕ್ ಹಾರ್ವೆಸ್ಟರ್ ಯೋಜನೆ ಅಡಿ ಯಾವ ರೀತಿ ಪಡ್ಕೊಳ್ಳೋದು ಅಂತಂದ್ರೆ, ಅವ್ರ ಅರ್ಜಿ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಅವ್ರ RTC, ಆಧಾರ್ ಕಾರ್ಡು, ಒಂದು ಭಾವಚಿತ್ರ, ಮತ್ತೆ ಲೋನ್ ಸ್ಯಾಂಕ್ಷನ್ ಸರ್ಟಿಫಿಕೇಟ್ ಲೆಟರು, ಮತ್ತೆ ಅವ್ರದ್ದು ಯಾವ ಕಂಪನಿಯಿಂದ ತಗೊಂಡಿರ್ತಾರೋ ಆ ಕಂಪನಿಯಿಂದ ಅವ್ರದ್ದು ಕ್ರೆಡಿಟ್ ಬಿಲ್ಲು ಮತ್ತೆ ಡೆಲಿವರಿ ಚಾನಲ್ನು, ಈ ಆಧಾರದ ಮೇಲೆ ನಾವು ಈ ಫಲಾನುಭವಿಗಳನ್ನ ಅರ್ಜಿನ ಕನ್ಸಿಡರ್ ಮಾಡಿ ಬರ್ತದೋ ಅಂತ ರೈತ ಬಾಂಧವರಿಗೆ ಈ ಯೋಜನೆನ ನಾವು